ನಮಸ್ಕಾರ. ನಾನು ಇಂದಿರಾ, ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಹಾಗೂ ಮಹಿಳಾ ಘಟಕದ ಉಸ್ತುವಾರಿ. ಈಗ ಲೈವ್ ಬಂದಿರುವ ಕಾರಣ ಬಿ ದ ಚೇಂಜ್ ಇಫ್ ಯು ವಾಂಟ್ ಟು ಸಿ ದ ವರ್ಲ್ಡ್ ಚೇಂಜ್ ಅಂತ ಹೇಳಿ ಒಂದು ಪ್ರಾವರ್ಬ್ ಇದೆ. ಸೊ ಅದು ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಒಂದು ಮನುಷ್ಯ ಏನೋ ಒಂದು ಬದಲಾವಣೆ ಆಗ್ಬೇಕು ಅಂತ ಬಯಸ್ತಾ ಇದ್ದಾನೆ ಅಂತಂದ್ರೆ ಮೊದಲು ಆ ಮನುಷ್ಯನಿಂದ ಆ ಹೆಜ್ಜೆ ಪ್ರಾರಂಭ ಆಗ್ಬೇಕು ಅನ್ನುವಂತಹ ಸಂದೇಶ ಅದು. ಸೊ ಎಲ್ಲೋ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ನಾವು ಬದಲಾವಣೆ ಆಗ್ಬಿಡ್ಬೇಕು, ಹಂಗಿದ್ರೆ ಚೆನ್ನಾಗಿರತ್ತೆ ಹಿಂಗಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ಕೊಂಡ್ರೆ ಸಾಕಾಗಲ್ಲ. ಅದು ಹಂಗಿದ್ರೆ ಚೆನ್ನಾಗಿರತ್ತೆ ಅಂತಂದ್ರೆ ನಾವು ಮೊದಲು ಆಗೋದಿಕ್ಕೆ ಏನ್ ಪ್ರಯತ್ನ ಮಾಡ್ಬೇಕೋ ಅದನ್ನ ಖಂಡಿತವಾಗ್ಲಿ ಮಾಡ್ಲೇಬೇಕು. ಸೊ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತೀರಾ ಕಷ್ಟ ಆಗುತ್ತೆ. ಸೊ ಈಗ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಒಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ಗೋವಿಂದ ರಾಜು ಅಂತ ಹೇಳಿ. ಸೊ ಈ ಅಧಿಕಾರಿ ಅವರನ್ನ ಅಧಿಕಾರಿ ಅನ್ಬೇಕೋ ಏನ್ ಅನ್ಬೇಕೋ ಗೊತ್ತಿಲ್ಲ. ಈ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಯಾರಾದ್ರೂ ಆಫೀಸರ್ಸ್ ಬರ್ತಾ ಇದಾರೆ, ಗವರ್ಮೆಂಟ್ ಆಫೀಸರ್ಸ್ ಅಂತಂದ್ರೆ ಎದ್ ನಿಂತ್ಕೊಂಡು ಗೌರವ ಕೊಡೋ ತರಕ್ಕಿತ್ತು. ಯಾಕಂತಂದ್ರೆ ಅವರು ಸೋ ಪರ್ಫೆಕ್ಟ್, ಸೋ ಡಿಸಿಪ್ಲೈನ್ ಅನ್ನೋ ತರಕ್ಕೆ ಇರ್ತಾ ಇದ್ರು. ಸೊ ಏನಾದ್ರೂ ಒಂದು ಮೌಲ್ಯಗಳನ್ನ ಕಲಿಬೇಕಂತಂದ್ರೆ ಸರ್ಕಾರಿ ಅಧಿಕಾರಿಗಳನ್ನ ನೋಡಿ ಕಲಿಬೇಕು ಅನ್ನೋ ತರಕ್ಕೆ ಇರ್ತಾ ಇದ್ರು. ಸರ್ಕಾರಿ ಕೆಲಸ ಮಾಡ್ತಕ್ಕಂತಹ ಶಿಕ್ಷಕರ ರೀತಿಯಲ್ಲೇನೆ ಅಧಿಕಾರಿಗಳು, ಯಾವುದೇ ಇಲಾಖೆ ಅಧಿಕಾರಿಗಳು ವರ್ತಿಸ್ತಾ ಇದ್ರು. ಆದ್ರೆ ಇವತ್ತು ಅಧಿಕಾರಿಗಳು ಅಂತಂದ್ರೆ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಸಪೋರ್ಟ್ ಮಾಡುವಂತದ್ದು, ರೌಡಿಗಳಿಗೆ ಸಪೋರ್ಟ್ ಮಾಡುವಂತದ್ದು ಈಗ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಏನಂತಂದ್ರೆ ಒಬ್ಬ SP ಆಗ್ಲಿ, ಒಬ್ಬ ಇನ್ಸ್ಪೆಕ್ಟರ್ ಆಗ್ಲಿ, ಯಾರೇ ಆಗ್ಲಿ ವರ್ಗಾವಣೆ ಆಗ್ತಾ ಇದಾರೆ, ಮತ್ತೆ ಹೊಸದಾಗಿ ಅಲ್ಲಿ ಅಪಾಯಿಂಟ್ ಆಗಿದ್ದಾರೆ ಅಂತಂದ್ರೆ ಯಾವ್ದೋ ಒಂದು ಏರಿಯಾದಲ್ಲಿ, ಆ ಏರಿಯಾಗೆ ಫಸ್ಟ್ ಅವ್ರು ಬಂದಿದ್ ಕೂಡಲೇ ಪೊಲೀಸ್ ಅಧಿಕಾರಿಗಳು ಮಾಡ್ತಕ್ಕಂತಹದ್ದು SP ಗಳಾಗ್ಲಿ ಇವರು ಇನ್ಸ್ಪೆಕ್ಟರ್ಗಳಾಗ್ಲಿ ರೌಡಿ ಪ್ಯಾರೇಡ್ ಅಂತ ಹೇಳಿ. ನಾನ್ ನೋಡಿರೋ ಪ್ರಕಾರ ಆ ರೌಡಿ ಪ್ಯಾರೇಡ್ ಬಂದು ಅಫ್ಕೋರ್ಸ್ ಅವ್ರ ಹತ್ರ ಲಿಸ್ಟ್ ಇರ್ಬೇಕು, ಜನರನ್ನ ನೋಡ್ಬೇಕು, ಅದೆಲ್ಲ ಇರತ್ತೆ. ಆದ್ರೆ ಆ ರೌಡಿ ಪ್ಯಾರೇಡ್ ಅಲ್ಲಿ ಯಾರು ರೌಡಿಗಳಿದ್ದಾರೆ, ಯಾರು ಗಾಂಜಾ ಮಾರುವಂತವ್ರು ಇದಾರೆ, ಅಥವಾ ಇವರಿಂದ ಏನ್ ಕ್ರೈಮ್ ಆಗಿದೆ ಅಂತ ತಿಳ್ಕೊಂಡು ಅವ್ರಿಗೆ ಟೀಮ್ ಇಟ್ಕೊಳ್ಳೋದಿಕ್ಕೆ ಕೆಲಸ ಮಾಡ್ತಾ ಇದಾರೆ. ಅವ್ರ ಹಿಂದೆ ಈ ತರದವ್ರನ್ನ ಇಟ್ಕೊಂಡ್ರೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತಾ ಅನ್ನೋ ತರಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳನ್ನೇ ಮಾಡ್ತಾ ಇದ್ದಾರೆ. ರೌಡಿ ಪ್ಯಾರೇಡ್ ಅನ್ನೋದೇ ಒಂದ್ ದೊಡ್ಡ ಇದಾಗ್ಬಿಟ್ಟಿದೆ. ಏನು ನ್ಯೂಸ್ ಅಲ್ಲಿ ಬರುವಂತದ್ದು, ಅದನ್ನ ಅಪ್ಡೇಟ್ ಮಾಡುವಂತದ್ದು, ಈ ತರ ಮಾಡ್ತಾ ಇದ್ದಾರೆ. ಸೊ ಆ ಗೋವಿಂದ ರಾಜು ಅನ್ನೋರು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, 4 ಲಕ್ಷ ಹಣ ಬೇಡಿಕೆ ಇಟ್ಟಿದ್ರು, ಮತ್ತೆ ಅದನ್ನ ಕೊಡ್ಬೇಕಾದ್ರೆ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡಿದ್ದಾರೆ ಅಂತ. ಅಫ್ಕೋರ್ಸ್ ಇದೆಲ್ಲ ಸರಿ. ಒಂದೇ ಒಂದು ಬಾರಿ ಈ ಅಧಿಕಾರಿಗಳಾಗ್ಲಿ, ಸಾಮಾನ್ಯ ಕಟ್ಟಕಡೆಯ ಪ್ರಜೆ ಆಗ್ಲಿ ಯೋಚನೆ ಮಾಡ್ಬೇಕಾಗಿರೋದು, ಯಾಕೆ ಈ ಭ್ರಷ್ಟಾಚಾರ ಆಗ್ತಾ ಇದೆ, ಈ ಭ್ರಷ್ಟಾಚಾರದಿಂದ ಯಾಕೆ ಈ ತರ ಸಮಾಜ ಸೃಷ್ಟಿ ಆಗ್ತಾ ಇದೆ, ಹಣದ ಮುಂದೆ ಮೌಲ್ಯಗಳಿಲ್ವಾ, ಅಥವಾ ಹಣಕ್ಕೆ ಕೊಡ್ತಾ ಇರುವಂತಹ ಬೆಲೆ ಜನರಿಗೆ ಕೊಡ್ತಾ ಇಲ್ವಾ ಅಂತ ಹೇಳಿ ಯಾಕೆ ಜನರು ಯೋಚನೆ ಮಾಡ್ತಾ ಇಲ್ಲ? ಇಷ್ಟೇ ನಮ್ಮ ಹಣೆ ಬರಹ, ಅಥವಾ ಹೌದು ಸಮಾಜ ಇರೋದೇ ಹಿಂಗೆ. ಆದ್ರೆ ಈ ತರ ಈ ಕ್ವೆಶನ್ ಮಾಡ್ಬೇಕಾದ್ರೆ ಒಮ್ಮೆ ಯೋಚನೆ ಮಾಡಿ, ಈ ಸಮಾಜ ಇರೋದೇ ಹೀಗೆ ಅಂತಂದ್ರೆ ಆ ಸಮಾಜದಲ್ಲಿ ನೀವು ಒಬ್ಬ ಪಾತ್ರಧಾರಿ ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ಗೂ ಒಂದು ಜವಾಬ್ದಾರಿ ಇದೆ, ನಿಮ್ದು ಒಂದು ರೋಲ್ ಇದೆ ಇದರಲ್ಲಿ. ನೀವು ಒಂದು ನಿಮ್ಮ ರೋಲ್ ಅನ್ನ, ನಿಮ್ಮ ಪಾತ್ರವನ್ನ ನಿಭಾಯಿಸಿ ಹೋಗ್ಬೇಕಂತ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ. ಈಗ ಈ ಭ್ರಷ್ಟರು ಹೋಗ್ಬೇಕು ಅಂತಂದ್ರೆ ಮೊದಲು ರಾಜಕೀಯ ವ್ಯವಸ್ಥೆ ಸರಿ ಆಗ್ಬೇಕು, ರಾಜಕಾರಣಿಗಳು ಸರಿ ಇರ್ಬೇಕು. ಅದೇನು ಯಥಾ ರಾಜ ತಥಾ ಪ್ರಜಾ ಅಂತ ಅಂತಾರಲ್ವಾ, ಆ ತರಕ್ಕೆ. ಸೊ ಇವತ್ತು ರಾಜಕಾರಣಿಗಳು ಒಂದೊಂದು ಸೀಟ್ಗೆ ನೇಮಕಾತಿ ಹಗರಣ ಅಂತ ಹೇಳಿ ಎಷ್ಟೋ ಸಾರಿ ಬಯಲಾಗಿದೆ ಹಗರಣಗಳು. ಸೊ ಅದರಲ್ಲಿ ಶಿಕ್ಷಕರಿಂದ ಹಿಡಿದು ಡಿ ಗ್ರೂಪ್ ನೌಕರರಿಂದ ಹಿಡಿದು ಉನ್ನತ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಅವ್ರಿಗೆ ವರ್ಗಾವಣೆ ಬೇಕು ಅಥವಾ ನೇಮಕಾತಿ ಆಗ್ಬೇಕು, ಯಾರಿಗಾದ್ರೂ ಪೋಸ್ಟಿಂಗ್ ಕೊಡ್ಬೇಕು ಅಂತ ಅಂದ್ರೆ ಪ್ರತಿ ಹಂತದಲ್ಲೂ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದ್ರಿಂದ ಹಿಡಿದು, ಎಕ್ಸಾಮ್ಗೆ ಅಟೆಂಡ್ ಆಗೋದ್ರಿಂದ ಹಿಡಿದು, ಕ್ಲಾಸಸ್ ಕೌನ್ಸಲ್ ಮಾಡೋದ್ರಿಂದ ಹಿಡಿದು, ಕ್ಲಾಸಸ್ ಅಲ್ಲಿ ಅಡ್ಮಿಷನ್ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಈ ನೇಮಕಾತಿ ಹಗರಣ ಆಗ್ತಾ ಇದೆ. ಸೊ ಆಸ್ ಅ ಸ್ಟೂಡೆಂಟ್ ಸೋ ದ ಸಿಟಿಸನ್ ಅಂತ ಹೇಳ್ತಾರಲ್ವಾ. ಸೊ ಒಂದು ಮಗು ಬೆಳೀತಾ ಇದೆ ಅಥವಾ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತಂದ್ರೆ ಮೂಲ ಸರಿಯಾಗಿ ಬರ್ಬೇಕಲ್ವಾ. ಸೊ ಮೊದಲಿಂದಾನು ಒಂದು ಈ ಉನ್ನತ ಮಟ್ಟದ
ಶಿಕ್ಷಣಗಳು ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡುವಂತಹ ಕೋಚಿಂಗ್ ಇದರಿಂದ ಹಿಡಿದು ಎಲ್ಲಾನು ಇವತ್ತು ಉನ್ನತ ಮಟ್ಟದಲ್ಲಿ ಇರ್ಬೇಕಂತ. ಜನರಿಗೆ ಉನ್ನತ ಮಟ್ಟ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡೋದ್ ಬಿಟ್ಟು ಏನು ದೊಡ್ಡ ಮಟ್ಟದ ಏನು ಹಣ ಎಲ್ಲಿ ಕಟ್ತೀವೋ ಅದೇ ಉನ್ನತ ಮಟ್ಟ ಅಂತ ಇವತ್ತು ಮಾತಾಡ್ತಾ ಇದ್ದಾರೆ. ಅದು ಜನರ ಅಲ್ವಾ ಇಟ್ಟಿರೋ ಹೆಸರು. ಸೊ ಅವರು ಅಲ್ಲಿ ನೇಮಕಾತಿ ಮಾಡ್ಬೇಕಾದ್ರೆ ಯಾರಿಗೆ ದುಡ್ಡು ತಗೊಂಡು ಹೋಗಿ ಕೊಡ್ತಾ ಇದ್ದಾರೆ, ನಮ್ಗೆ ನೇಮಕಾತಿ ಆಗ್ಬೇಕು, ಅಪಾಯಿಂಟ್ಮೆಂಟ್ ಆಗ್ಬೇಕು ಅಥವಾ ಟ್ರಾನ್ಸ್ಫರ್. ವಿಪರ್ಯಾಸ ಏನು ಅಂತಂದ್ರೆ ಕೆಲವೊಂದು ಜನರು ಹಳ್ಳಿ ಕಡೆ ಯಾವ್ದಾದ್ರು ಪೊಲೀಸ್ ಠಾಣೆಗಳಾಗ್ಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ಗಳಾಗ್ಲಿ ಹಳ್ಳಿ ಕಡೆ ಇದೆ ಆ ಒಂದು ಆಫೀಸ್ ಅಂತಂದ್ರೆ ಅಲ್ಲಿಂದ ವರ್ಗಾವಣೆ ಸಿಟಿ ಕಡೆಗೆ ವರ್ಗಾವಣೆ ಮಾಡಿಸ್ತಾ ಇದಾರೆ. ಯಾಕೆ ಗೊತ್ತಾ? ಅಲ್ಲಿದ್ರೆ ದುಡ್ಡು ಸಿಗೋದಿಲ್ಲ, ಇಲ್ಲಿ ಸಿಟಿ ಕಡೆ ಆದ್ರೆ ಕ್ರೌಡ್ ಇರುತ್ತೆ, ಇಲ್ಲಿ ಏನೋ ಒಂದ್ 4 ಕಾಸು ಹಿಂದೆ ಹಾಕೋಬೇಕು, ನಾನು ಏನೋ ಅಪಾಯಿಂಟ್ಮೆಂಟ್ಗೆ ಎಷ್ಟು ಕಟ್ಟಿದ್ದೀನಿ ಅಥವಾ ಟ್ರಾನ್ಸ್ಫರ್ಗೆ ಎಷ್ಟು ಕೊಟ್ಟಿದ್ದೀನಿ, ಆ MLA ಗೆ ಇಷ್ಟು ಕೊಟ್ಟಿದ್ದೀನಿ, ಈ MLA ಗೆ ಅಷ್ಟು ಕೊಟ್ಟಿದ್ದೀನಿ, ಮತ್ತೊಂದು ಅಧಿಕಾರಿಗೆ ಅಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿ ದುಡ್ಡು ಮತ್ತೆ ಸಂಪಾದನೆ ಕೊಟ್ಟಿರೋದನ್ನ ಮತ್ತೆ ಸಂಪಾದನೆ ಮಾಡೋದು. ರಾಜಕಾರಣಿನೂ ಹಾಗೇನೆ ಅಲ್ವಾ? ಓಟಿಗೆ 500 ರೂಪಾಯಿ 1000 ಅಂತ ಕೊಡ್ತಾನೆ, 1000 ಕೋಟಿ ಅಥವಾ ಎಷ್ಟು ಅವನಿಗೆ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಖರ್ಚು ಮಾಡ್ತಾನೆ. ನಮ್ಮ ಜನನು ಹಾಗೇನೆ ಹೋಗಿ ನೀವೇ ದಿಕ್ಕು ಅನ್ನೋ ತರಕ್ಕೆ ಬರೀ ಎಲೆಕ್ಷನ್ ಟೈಮ್ ನಲ್ಲಿ ನಾನು ನೋಡಿರೋ ಪ್ರಕಾರ ಎಲೆಕ್ಷನ್ ಟೈಮ್ ಅಲ್ಲಿ ಹಾರ್ಡ್ಲಿ 2 ಲಕ್ಷದಿಂದ 3 ಲಕ್ಷ ಒಂದೊಂದು ಕಾರ್ಯಕರ್ತ ಸಂಪಾದನೆ ಮಾಡ್ಬೋದು. ಅಮ್ಮಮ್ಮ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಕೊಡ್ಬೋದು, ನಿಮ್ಗೆ ಹೆಣ್ಮಕ್ಳನ್ನ ಕೊಡ್ಬೋದು, ನಿಮ್ಗೆ ಬಿಯರ್ ಬಾಟಲ್ ನ ಕೊಡ್ಬೋದು ಅಥವಾ ಏನು ಬಿರಿಯಾನಿ ಕೊಡ್ಬೋದು ಅಥವಾ ಬಾರ್ಗೆ ಕರ್ಕೊಂಡು ಹೋಗಿ. ಆದ್ರೆ ಇದರಿಂದ ಯಾವ್ದ್ರಲ್ಲಿ ನೆಮ್ಮದಿಯಾಗಿರಕ್ ನೀವು ಸಾಧ್ಯ? ಇಷ್ಟೆಲ್ಲ ಅವ್ರು ಕೊಡ್ತಾ ಇದ್ರೆ ಯಾವ್ದ್ರಿಂದ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ? ಕಾರ್ಯಕರ್ತರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕೊಡ್ತಾ ಇದಾರೆ ಅನ್ನೋ ಒಂದು ಕಾರಣಕ್ಕೇನೆ ನೀವು ಅವ್ರನ್ನ ಬೆಂಬಲಿಸ್ತಾ ಇದ್ದೀರಾ. ಅದೇ ನಿಟ್ಟಿನಲ್ಲಿ ಏನೋ ಒಂದು ಒಳ್ಳೇದಾಗ್ಬೇಕು ಅಂತಂದ್ರೆ ಅವ್ರು ನಿಮ್ಗೆ ಮುಂದೆ ಬರೋದಿಲ್ಲ. ಸೊ ನೀವೇ ತಪ್ಪು ಮಾಡಿದ್ರು ಅಲ್ಲಿ ನಿಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಅದರ ಬರೋದಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ರಾಜಕಾರಣಿಗಳನ್ನ ಇಟ್ಕೊಂಡು ಆ ತರಹದ ರಾಜಕಾರಣಿಗಳನ್ನ ಬೆಂಬಲಿಸಿ ಗೆಲ್ಲಿಸಿ ಒಂದು ಊರಲ್ಲೇನೆ ಒಂದು ಗ್ರಾಮದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ MLA ಗೆ ವೋಟ್ ಹಾಕಿ, ಜೆಡಿಎಸ್ ಶಾಸಕರಿಗೆ ವೋಟ್ ಹಾಕಿ, ಬಿಜೆಪಿ ಶಾಸಕರಿಗೆ ವೋಟ್ ಹಾಕಿ ಅಂತ ಹೇಳಿ ಹುಚ್ಚುತನದಿಂದ ಇವತ್ತು ವೋಟ್ ಹಾಕಿಸ್ತಾ ಇರುವಂತಹ ಕಾರಣಕ್ಕೆ ನಿಮ್ಮ ಊರಲ್ಲಿರುವಂತಹ ಕಲ್ಲು ಬಂಡೆ ನಾಶ ಆಗ್ತಾ ಇದೆ, ನಿಮ್ಮ ಊರಲ್ಲಿ ಇರ್ತಕ್ಕಂತಹ ಶಾಲೆಗಳು ನಾಶ ಆಗ್ತಾ ಇದೆ, ನಿಮ್ಮ ಊರಲ್ಲಿ ಇರ್ತಕ್ಕಂತಹ ಆಸ್ಪತ್ರೆಗಳು, ಅಂಗನವಾಡಿ ಕೇಂದ್ರಗಳು, ರಸ್ತೆಗಳು, ಚರಂಡಿಗಳು, ಜನರ ಒಂದು ಒಗ್ಗಟ್ಟುತನ ಎಲ್ಲಾನು ನಾಶ ಆಗ್ತಾ ಇದೆ. ಸೊ ಈ ತರಹದ ರಾಜಕಾರಣಿಗಳಿಂದ ನೀವು ಸಾಧನೆ ಮಾಡೋದಾದ್ರೂ ಏನು? ಮತ್ತೆ ಬದಲಾವಣೆ ಬಯಸ್ತಾ ಇದೀವಿ ಅಫ್ಕೋರ್ಸ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಅಂತ ಹೇಳಕ್ಕಿಂತ ಆ ಗ್ರೇಟ್ ಜಾಬ್ ಅಂತ ಅಂದಾಗ ಒಳ್ಳೆ ಕೆಲಸ ಅಂತ ಅಂದಾಗ ಒಳ್ಳೆಯವ್ರ ಜೊತೆ ನಿಲ್ಲೋದಿಕ್ಕೆ ಹಿಂದೆ ಮುಂದೆ ಭಯ ಪಟ್ಕೊಂಡು ಯಾಕೆ ಇರ್ತಾ ಇದೀರೋ ನನ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ನಾನು ಹೇಳ್ದಂಗೆ ರಾಜಕಾರಣಿಗಳು ಬದಲಾವಣೆ ಆಗಿಲ್ಲ ಅಂತಂದ್ರೆ ಈ ಭ್ರಷ್ಟ ಅಧಿಕಾರಿಗಳು ಬದಲಾವಣೆ ಆಗಲ್ಲ. ಒಬ್ಬರನ್ನ ಮೇಲಿನ ಅಧಿಕಾರಿಗಳಿಗಾಗ್ಲಿ ಜನರಿಗಾಗ್ಲಿ ಇವತ್ತೇನು ವೈರಲ್ ಮಾಡ್ತಾ ಇದಾರೆ, ಇಲ್ಲಿ ಬಹಳಷ್ಟು ವಿಚಾರಗಳನ್ನ ಜಾಗೃತಿ ಮೂಡಿಸಬೇಕಾಗಿದೆ, ಜನರಲ್ಲಿ ಅರಿವನ್ನ ತರಬೇಕಾಗಿದೆ, ಅವ್ರಿಗೆ ಏನು ಈ ತರನು ನಡೀತಾ ಇದೆ ಅಂತ ಹೇಳ್ಬೇಕಾಗಿದೆ ಇವತ್ತು. ಇಲ್ಲ ಅಂತಂದ್ರೆ ಬದಲಾವಣೆ ಆಗೋದು ತೀರಾ ಕಷ್ಟ ಇದೆ. ಸೊ ಈ ಭ್ರಷ್ಟ ಅಧಿಕಾರಿಗಳು ಸರಿ ಹೋಗ್ಬೇಕು ಅಂತಂದ್ರೆ ಮೊದಲು ನೇಮಕಾತಿಗಳಿಗೆ ದುಡ್ಡು ಕೊಡೋದನ್ನ ನಿಲ್ಬೇಕು. ಅವರು ಪ್ರಾಮಾಣಿಕವಾಗಿ ಅವ್ರ ಸಂಬಳದಲ್ಲೇ ಬದುಕಬೇಕು ಅಂತಂದ್ರೆ ಅವರು ಮೊದಲು ಏನು ದುಡ್ಡು ಈಗಾಗಲೇ ಹೇಳಿದಾಗ ದುಡ್ಡು ಕೊಡೋದನ್ನ ಸ್ಟಾಪ್ ಮಾಡಿಸ್ಬೇಕು. ಯಾವಾಗ ಸ್ಟಾಪ್ ಆಗುತ್ತೆ? ಸಾಮಾನ್ಯ ಜನರು ಯಾರು ದುಡ್ಡು ತಗೊಳ್ದಿರಾ ಯಾವತ್ತಿನವರೆಗೂ ನಾವು ದುಡ್ಡು ತಗೊಂಡು ವೋಟ್ ಹಾಕ್ತೀವೋ ಅವತ್ತಿನವರೆಗೂ ಇದೆಲ್ಲ ಬದಲಾವಣೆ ಆಗಲ್ಲ. ಯಾವತ್ತು ನಾವು ಪ್ರತಿ ಹಳ್ಳಿಯಿಂದ ನಾವು ಪ್ಲೆಡ್ಜ್ ಮಾಡಬೇಕಾಗಿದೆ, ಇವತ್ತು ಘೋಷಣೆ ಮಾಡಬೇಕಾಗಿದೆ, ದೃಢೀಕರಣ ಕೊಡಬೇಕಾಗಿದೆ. ನಾವು ಇನ್ಮೇಲೆ ಹಣ ಮುಟ್ಟೋದಿಲ್ಲ, ನಮ್ಮ ವೋಟ್ ನಮಗೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಮ್ಮ ಊರಿನ ಏಳಿಗೆಗೋಸ್ಕರ ಅಂತ ಹೇಳಿ ಯಾವತ್ತ ನೀವು ಪ್ರತಿಜ್ಞೆ ಮಾಡ್ತಿರೋ ಅವತ್ತಿನವರೆಗೂ ಬದಲಾವಣೆ ಆಗೋದಿಲ್ಲ. ಅದು ಯಾವುದೇ ಪಕ್ಷ ಆಗಿರ್ಲಿ, ಯಾರು ದುಡ್ಡು ಕೊಡಕ್ ಬಂದ್ರ ನಮ್ಗೆ ದುಡ್ಡು ಬೇಡ, ನಮ್ಗೆ ಕೆಲಸ ಆಗ್ಬೇಕಾಗಿದೆ, ಇಮಿಡಿಯೇಟ್ ಆಗಿ ಮಾಡ್ಕೊಡಿ ಅಥವಾ ಮಾಡ್ಕೊಡ್ತೀವಿ ಅಂತ ಹೇಳ್ಕೊಂಡ್ ಬಂದಿರೋನ್ನ ಮತ್ತೆ 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 ಗೆಲ್ಸೋದ್ರಲ್ಲಿ ಅರ್ಥ ಇಲ್ಲ. ಒಂದು ಬಾರಿ ಅವಕಾಶ ಕೊಟ್ರ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಬಾರಿ ಅವರನ್ನ
ತೋರಿಸಿದಾಗ ಮಾತ್ರ ಅದು ಬದಲಾವಣೆ ಆಗುತ್ತೆ. ಇವತ್ತಿನ ರಾಜಕಾರಣಿಗಳ ಯೋಗ್ಯತೆಗೆ ಎಷ್ಟೋ ಪಂಚಾಯತಿಗಳಲ್ಲಿ PDOಗಳಿಲ್ಲ. ಒಂದು ಪಂಚಾಯತಿಯಲ್ಲಿ ಇರ್ತಕ್ಕಂತಹ PDO 2-3 ಪಂಚಾಯತಿಗಳಲ್ಲಿ ಕೆಲಸ ಮಾಡುವಂತಹ ಕೆಲಸ ಇದೆ. PDO ಅಂತಂದ್ರೆ ಅಷ್ಟು ಸಣ್ಣ ಕೆಲಸನ ಒಂದು ಕೆಲಸ ಮಾಡುವಂತಹ ಜಾಬ್. ಅದು ಹಲವಾರು ವಿಚಾರಗಳಲ್ಲಿ ಅವರ ಪಾಲುವಿಕೆ ಬೇಕಾಗುತ್ತೆ. ಅವರು ಎಲ್ಲಾ ಕಡೆ ಹೋಗಿ ಡೆವಲಪ್ಮೆಂಟ್, ಆ ಪಂಚಾಯತಿಯ ಡೆವಲಪ್ಮೆಂಟ್ ಮಾಡ್ಬೇಕಾಗುತ್ತೆ. ಪ್ರತಿಯೊಂದು ಮೀಟಿಂಗ್ ಅಟೆಂಡ್ ಆಗ್ಬೇಕಾಗುತ್ತೆ, ಗ್ರಾಮ ಸಭೆಗಳನ್ನ ನಡೆಸಬೇಕಾಗುತ್ತೆ, ಜನರ ಹತ್ರ ಅಭಿಪ್ರಾಯಗಳನ್ನ ತಿಳ್ಕೋಬೇಕಾಗುತ್ತೆ. ಎಷ್ಟೋ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಿದೆ. ಸೊ ಅಂತ ಒಂದು PDOಗಳನ್ನೇ ನೇಮಕ ಮಾಡ್ಕೊಳ್ತಾ ಇಲ್ಲ ನಮ್ಮ ಸರ್ಕಾರ ಅಂತಂದ್ರೆ ಯಾವ ಹಂತಕ್ಕೆ ತಲುಪಿದೆ. ಮತ್ತೆ ಇವತ್ತು ಯಾರು ನೇಮಕಾತಿ ಆಗಿ ಬರ್ತಾ ಇದಾರೋ ಓನ್ಲಿ ಅದೇನು ಮನಿ ಮೈಂಡ್ ಇಟ್ಕೊಂಡು ಬರ್ತಾ ಇದಾರೋ ಆ ಅಧಿಕಾರಿಗಳಂತೂ ಕ್ರೂರಿಗಳಾಗಿ ಒಂಥರ ನಿನ್ನೆ ಆ ವಿಡಿಯೋದಲ್ಲಿ ಆ ಗೋವಿಂದ ರಾಜನವರು ಕಿರ್ಚುತ್ತಾ ಇರೋದನ್ನ ನೋಡಿದ್ರೆ ನನ್ನನ್ನು ಹಿಡ್ಕೊಟ್ಬಿಟ್ರ, ನೀವು ಬಂದ್ರೆ ನಿಮಗೆ ಇದೆ ಅನ್ನೋ ತರಕ್ಕೆ ಕಿರ್ಚುತ್ತಾ ಇದಾರೆ. ಆದ್ರೆ ಅಲ್ಲಿ ಅವ್ರು ಯೋಚನೆ ಮಾಡ್ಬೇಕಾಗಿರೋದು ಅವರ ಒಂದು ಕುಟುಂಬದ ಪರಿಸ್ಥಿತಿ. ಇವತ್ತಿನ ಮಟ್ಟಿಗೆ ಅವ್ರ ಕುಟುಂಬ ಎಷ್ಟು ನೊಂದ್ಕೊಂಡಿರ್ತಾರೆ ಇದರಲ್ಲಿ. ಪ್ರಾಮಾಣಿಕರು ನನ್ನಂತ ಹೆಂಡತಿರು ಯಾರಾದ್ರೂ ಡೆಫಿನೆಟ್ ಆಗಿದ್ರೆ ಡೆಫಿನೆಟ್ ಆಗಿ ಆತರ ಗಂಡನ ಪ್ರಶ್ನೆ ಮಾಡ್ತಾರೆ, ಯಾಕೆ ಇದೆಲ್ಲ ತಪ್ಪಾಗಿ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಆದ್ರೆ ಐ ಡೋಂಟ್ ನೋ ದ ಸಿಚುವೇಶನ್ ಆಫ್ ದೇರ್ ಹೋಮ್, ಅವ್ರ ಮನೆಯ ಸಿಚುವೇಶನ್ ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಅವ್ರು ಮಾಡಿರೋದು ತೀರಾ ತಪ್ಪು. ಅವ್ರ ಹಿಂದೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ಅಂತ ಹೇಳಿ ಹೆಸರು ಕೇಳಿ ಬರ್ತಾ ಇದೆ, ಅದು ಆರೋಪ ಅಷ್ಟೇನೆ. ಸೊ ದೊಡ್ಡ ದೊಡ್ಡ ಅಧಿಕಾರಿಗಳು ಒಬ್ಬರಿಗೆ ರೋಲ್ ಮಾಡೆಲ್ ಆಗಿ ಇರ್ಬೇಕಾಗಿರೋಂಥವ್ರು ಇವತ್ತು ಏನೋ ಇಂಟೆನ್ಷನ್ ಇಟ್ಕೊಂಡು ಬರೀ ದುಡ್ಡು ಮಾಡೋದಕ್ಕೆ ಬರ್ತಾ ಇದಾರೆ ಅಂತಂದ್ರೆ ಸಮಥಿಂಗ್ ಅಂಡ್ ಸಮ್ವೇರ್ ರಾಂಗ್ ಹೋಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವರೆಲ್ಲ ರಾಜಕಾರಣಿಗಳ ಹಿಂದೆ ಇರುವಂತವ್ರು, ಇವರೆಲ್ಲ ರಿಯಲ್ ಎಸ್ಟೇಟ್ ದಂಧೆಕೋರರ ಹಿಂದೆ ಇರ್ತಕ್ಕಂಥವ್ರು. ಸೊ ಆ ತರದವ್ರಿಗೆ ಇವರು ಸಪೋರ್ಟ್ ಮಾಡ್ತಾರೆ ಬಿಟ್ರೆ ಇನ್ನಸೆಂಟ್ ಜನರಿಗೆ ಮಾತ್ರ ಏನು ಇವ್ರ ಕಡೆಯಿಂದ ಲಾಭ ಆಗೋದಿಲ್ಲ. ಸೊ ಇದನ್ನ ನಾವು ಬದಲಾವಣೆ ಮಾಡ್ಬೇಕಂತಂದ್ರೆ ರಾಜಕೀಯ ವ್ಯವಸ್ಥೆ ಪ್ರತಿ ಭ್ರಷ್ಟಾಚಾರಕ್ಕೂ ಪ್ರತಿ ಪ್ರಾಬ್ಲಮ್ಗೂ ನಾವು ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ಗೂ ಭ್ರಷ್ಟಾಚಾರನೇ ಮೂಲ ಕಾರಣ. ಆ ಭ್ರಷ್ಟಾಚಾರ ಆಗೋದಕ್ಕೆ ಕಾರಣನೇ ರಾಜಕಾರಣಿಗಳು, ರಾಜಕೀಯ ವ್ಯವಸ್ಥೆ. ಸೊ ಇವತ್ತು ಆ ಮಟ್ಟಕ್ಕೆ ನಾವು ತಲುಪಿದೀವಿ. ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಿಲ್ಲ ಅಂತಂದ್ರೆ ತೀರಾ ಕಷ್ಟ ಇದೆ. ಸೊ ಹಾಗಾಗಿ ಇದನ್ನ ಪ್ರತಿಯೊಬ್ಬರು ಜಾಗೃತಿ ಆಗ್ಬೇಕು, ಯಾಕೆ ಈ ತರ ಭ್ರಷ್ಟಾಚಾರ ಆಗ್ತಾ ಇದೆ. ಮತ್ತೆ ಇವತ್ತು ಅವರು ಏನು ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮತ್ತೆ ಇವತ್ತು ಪ್ರಾಬಬ್ಲಿ ಅವರು ಜೈಲಲ್ಲೂ ಇರ್ಬೋದು. ಸೊ ಎಷ್ಟೋ ಅಧಿಕಾರಿಗಳು ನಮ್ಮವರೆಲ್ಲ ಜೈಲಿಗೆ ಹೋಗಿ ಬಂದಾಗ ಅವ್ರು ಹೇಳ್ತಾ ಇದ್ರು, ಇನ್ನು ನನ್ಗೆ ಅನುಭವ ಆಗಿಲ್ಲ, ಮುಂದೆ ಅನುಭವ ಆಗತ್ತೇನೋ ಗೊತ್ತಿಲ್ಲ. ಆದ್ರೆ ಹೋಗಿ ಬಂದು ಅವ್ರು ಹೇಳ್ತಾ ಇದ್ರು, ಅಲ್ಲಿ ಎಷ್ಟೋ ಟ್ರಾಫಿಕ್ ಪೊಲೀಸ್ ಅವರು ಜೈಲಲ್ಲಿ ಇದ್ದಾರೆ, ಮತ್ತೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳು ಜೈಲಲ್ಲಿದ್ದಾರೆ ಅಂತ. ನಿಮ್ಮ ಟೈಮ್ ಸರಿಯಾಗಿರೋವರೆಗೂ ಮಾತ್ರನೇ ನೀವು ಆಚೆ ನೆಮ್ಮದಿಯಾಗಿ ಓಡಾಡಕ್ಕೆ ಸಾಧ್ಯ. ಇವತ್ತು KRS ಪಕ್ಷದವ್ರು ಬಂದು ನೀವು ಮಾಡಿರುವಂತಹ ಕೆಲಸನ ಅಥವಾ ನೀವು ತಗೊಂಡಿರುವಂತಹ ಲಂಚನ ಗೆಳಿತಾ ಇಲ್ಲ. ಆದ್ರೆ ಜನರು ಜಾಗೃತರಾಗ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಡೌನ್ ಫಾಲ್ ಶುರು ಆಗಿದೆ ಅಂತ ಹೇಳಿ. ಸೊ ಅಧಿಕಾರಿಗಳು ಮಾಡಿದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಇಂಟೆನ್ಷನ್ ಇಟ್ಕೊಂಡು ಬರೋಂಗಿದ್ರೆ ಮಾತ್ರ ಕೆಲಸಕ್ಕೆ ಬನ್ನಿ. ಇಲ್ಲ ಅಂತಂದ್ರೆ ನಮ್ ಕೈಯಲ್ಲಿ ಆಗಲ್ಲ, ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ರಾಜಕಾರಣಿಗಳು ಸುತ್ತೀವಿ ಅಂತಂದ್ರೆ ಅವ್ರ ಜೊತೆನೆ ಹೋಗಿ ಅವ್ರ ಬಾಲ ಹಿಡ್ಕೊಂಡು ತಿರ್ಗಾಡಿ, ನಮ್ಗೆ ಏನು ಅಭ್ಯಂತರ ಇಲ್ಲ. ಬಟ್ ಮೇಕ್ ಶೋರ್ ಜನರಿಗೆ ಒಳ್ಳೇದ್ ಮಾಡುವ ಇಂಟೆನ್ಷನ್ ಇಟ್ಕೊಂಡೇನೆ ದಯವಿಟ್ಟು ಬರ್ಬೇಕು ಅಂತ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೀನಿ. ಜನರಲ್ಲಿ ಕೇಳ್ಕೊಳ್ಳೋದು, ನಿಮ್ಮ ಮತಗಳನ್ನ ದಯವಿಟ್ಟು ಮಾರ್ಕೋಬೇಡಿ. 500,000ದಿಂದ ನಾವು ಒಂದು ರಾತ್ರಿಯಲ್ಲಿ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಒಂದು ಒಳ್ಳೆಯ ಮನುಷ್ಯತ್ವದಿಂದ, ಮಾನವೀಯತೆಯಿಂದ ನಮ್ಮ ಊರಿನ ಏಳಿಗೆಯನ್ನ ಬಯಸ್ತಾ ಇದೀವಿ ಅಂತಂದ್ರೆ ಆಗ ಮಾತ್ರ ನೀವು ಏಳಿಗೆ ಆಗ್ತೀರಾ. ಇಲ್ಲ ಅಂತಂದ್ರೆ ಏನ್ ಮಾಡಕ್ಕೂ ಸಾಧ್ಯ ಇಲ್ಲ. ನೀವು ಕಷ್ಟ ಅಂತ ಸುತ್ತಾಡ್ತಾನೆ ಇರ್ತೀರಾ. ಯಾರೋ ಒಬ್ಬರು ಬಂದು ಕೋಟ್ಯಾಂತರ ರೂಪಾಯಿ ದುಡ್ಕೊಂಡು ಹೋಗ್ತಾರೆ ನಿಮ್ಮ ತೆರಿಗೆ ಹಣನ. ಇವತ್ತು ವಿಧಿ ಇಲ್ಲ, ಏನು ಟ್ರಾನ್ಸ್ಪೋರ್ಟ್ ಗಳಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ಪ್ರತಿಯೊಂದ್ರಲ್ಲೂ ಇವತ್ತು ನಾವು ಟ್ಯಾಕ್ಸ್ ಕಟ್ತಾ ಇದೀವಿ. ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ವಿಧಿ ಇಲ್ಲ. ಅಂದ್ರೆ ಟ್ಯಾಕ್ಸ್ ಕಟ್ದಿರಾ ನಾವೇನ್ ಪದಾರ್ಥನೇ ಅಥವಾ ವಸ್ತುನ ಖರೀದಿ ಮಾಡೋದಕ್ಕೆ ಆಗಲ್ಲ. ಆ ತರ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಾವು ಟ್ಯಾಕ್ಸ್ ಪೇ ಮಾಡಿ ಅವ್ರಿಗೆ ಸಂಬಳ ಕೊಟ್ಟು ನಮ್ ಕೆಲಸ ಮಾಡಿ ಅಂತ ಹೇಳಿದ್ರು ಜನರಿಗೇನೆ ಈ ತರ ತೊಂದರೆ ಮಾಡ್ತಾ ಇದಾರೆ ಅಂತಂದ್ರೆ
ಇನ್ನು ಯಾವ ಮೆಂಟಾಲಿಟಿ ಇಟ್ಕೊಂಡು ಅವ್ರ ಇಂಟೆನ್ಷನ್ ಏನು, ಅವ್ರ ಮನಸ್ಥಿತಿ ಯಾವ ತರಕ್ಕೆ ಆಗ್ಬಿಟ್ಟಿದೆ, ಲಿಟ್ರಲಿ ಲೈಕ್ ಅನಿಮಲ್ಸ್. ಇವರು ಪ್ರಾಣಿಗಳ ರೀತಿ, ಮೃಗಗಳ ರೀತಿ ಜನರ ಮೇಲೆ ಮುಗಿ ಬೀಳ್ತಾ ಇದಾರೆ. ಅವ್ರು ಸಿಕ್ಕಾಕೊಂಡಾಗ ಅವರ ಗರ್ಜನೆ ನೋಡಿದ್ರೆ ಸಿಂಹ ಗರ್ಜನೆ ಅನ್ಬೇಕು ಅಥವಾ ಮುಗ್ಧತೆಯಿಂದ ಗರ್ಜನೆ ಮಾಡ್ತಾ ಇದಾರೆ ಅನ್ಬೇಕು, ನಂಗೆ ಗೊತ್ತಿಲ್ಲ. ಎಲ್ಲಾ ಗೊತ್ತಿದ್ದು ನಾನು ಸಿಕ್ಕಾಕೊಂಡ್ರೆ ಸಮಸ್ಯೆ ಆಗತ್ತೆ ಅಂತ ಗೊತ್ತಿದ್ರು ಸಹ ಪ್ರಾಬಬ್ಲಿ ಇದಕ್ಕೆಲ್ಲ ನೋಡಿ ಒಂದು ಕಾಲದಲ್ಲಿ ಒಬ್ರು ಯಾರೋ ಒಬ್ರು ಸಿನಿಮಾ ಒಂದು ಹೀರೋನ ಅರೆಸ್ಟ್ ಮಾಡಿ ನಾನ್ ಸಿಂಗಮ್ ಅಂತ ಹೇಳೋ ತರಕ್ಕೆ ಒಂದು ಇದು ಮಾಡ್ಕೊಂಡಿಲ್ಲ. ಅಫ್ಕೋರ್ಸ್ ಅವ್ರು ಮಾಡಿದ್ದು ತಪ್ಪು ಮಾಡಿದ್ರು. ಅದೇ ಧೈರ್ಯವನ್ನ, ಅದೇ ದಿಟ್ಟತನವನ್ನ ಪ್ರತಿ ಹಂತದಲ್ಲೂ ಅವ್ರು ತೋರಿಸಿದ್ರೆ ಇವತ್ತು ಅವ್ರಿಗೆ ಒಳ್ಳೆ ಹೆಸರು ಉಳಿತಾ ಇತ್ತು. ಆದ್ರೆ ಯಾರಿಗೋ ಫೇವರ್ ಮಾಡೋದಿಕ್ಕೆ, ಯಾರಿಂದನೋ ಲಾಭ ಪಡೆಯೋದಿಕ್ಕೆ, ಯಾರ್ಯಾರನ್ನೋ ಬಚಾವ್ ಮಾಡೋದಿಕ್ಕೆ, ಯಾರಿಗೋ ಸರ್ವಿಸ್ ಕೊಡೋದಿಕ್ಕೆ ಅವರು ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾದ್ಮೇಲೆ ನನ್ಗಂತೂ ಈ ಸಮಾಜದಲ್ಲಿ ಬದುಕ್ತಾ ಇರೋದಿಕ್ಕೆ ನಾಚಿಕೆ ಆಗ್ತಾ ಇದೆ. ಹೇಗೆ ಇವ್ರನ್ನೆಲ್ಲ ನೋಡ್ಕೊಂಡು ಇರೋದು ಅನ್ನೋ ತರಕ್ಕೆ ಆಗ್ಬಿಟ್ಟಿದೆ. ಸೊ ಜನರು ದಯವಿಟ್ಟು ಎಚ್ಚೆತ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ವಯಸ್ಸಾಗಿರೋ ಅಂತವ್ರು ಏನ್ ಗೊತ್ತಾ, ಈ ಹಿಂದೆ ಇದ್ದವರೆಲ್ಲ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಅಂತ ಹೇಳಿ, ಯಾಕಂದ್ರೆ ಅವ್ರ ಮೊದಲಿಂದ ಆ ಪಕ್ಷಗಳಲ್ಲಿ ಬಂದ್ಬಿಟ್ರು. ಹಾಗಾಗಿ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಡಿವೈಡ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಆದ್ರೆ ಪ್ರಾಮಾಣಿಕ ಪ್ರಜೆಗಳು, ಯುವ ಜನಾಂಗ, ನಿಮ್ಗೆ ಏನಾಗ್ತಾ ಇದೆ? ಎಂಜಾಯ್ಮೆಂಟ್ ಅಷ್ಟೇ ಅಲ್ಲ ನಮ್ ಲೈಫ್. ಎಂಜಾಯ್ ಮಾಡೋ ಸಂದರ್ಭದಲ್ಲಿ, ಓದೋ ಟೈಮಲ್ಲಿ ಎಂಜಾಯ್ ಮಾಡಿದ್ರೆ ಜೀವನ ಹಾಳಾಗುತ್ತೆ. ಎಲ್ಲ ಓದಿ ಆದ್ಮೇಲೆ ಎಂಜಾಯ್ಮೆಂಟ್ ಮಾಡ್ಕೊಂಡು ದುಡ್ಕೊಂಡು ನೆಮ್ಮದಿಯಾಗಿ ಬದುಕಿದ್ರೆ ಅದರ ಆ ಒಂದು ಅರ್ಥನೇ ಬೇರೆ. ಸೊ ಇದನ್ನ ನಾವು ಬದಲಾವಣೆ ಮಾಡ್ಬೇಕಂತಂದ್ರೆ ಯುವ ಜನಾಂಗ ದಯವಿಟ್ಟು ಬದಲಾಗಿ. ಇವತ್ತ ಒಂದು ಒಳ್ಳೆ ಸುದ್ದಿ ಏನಂತಂದ್ರೆ, ಏನು KSRTC ಬಸ್ಗಳ ಮೇಲೆ ಇರ್ತಕ್ಕಂತಹ ವಿಮಲ್ ಅಡ್ವರ್ಟೈಸ್ಮೆಂಟ್ ಅನ್ನ ಯುವಕರು ಏನ್ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದಾರೆ, ಕುಡಿಯೋದಿಕ್ಕೆ ಅಡಿಕ್ಟ್ ಆಗ್ತಾ ಇದಾರೆ ಅಂತ ಹೇಳಿ ನಾವೆಲ್ಲ ಅನ್ಕೊಳ್ತಾ ಇದೀವಿ. ಬಹುತೇಕ ಯುವಕರು, ಯುವ ಜನಾಂಗ. ಆದ್ರೆ ಇವತ್ತು ಅವರೇ ಯುವ ಜನಾಂಗನೇ ಹೋಗಿ ಬಸ್ ಮೇಲೆ ಇರ್ತಕ್ಕಂತಹ ವಿಮಲ್ ಆಡ್ ಅನ್ನ ಹರಿದು ನಾವು ಗುಟ್ಕಾ ಪ್ರಿಯರಲ್ಲ ಅನ್ನೋ ತರಕ್ಕೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಅವ್ರಿಗೆಲ್ಲ, ಸಂತೋಷ ಆಗುತ್ತೆ. ಯುವ ಜನಾಂಗ ಇದ್ರಲ್ಲೂ ಏನು ಚುನಾವಣೆ ಸಂದರ್ಭದಲ್ಲೂ ನಾವು ಬದಲಾಗ್ತೀವಿ, ನಮ್ಗೆ ಹಣ ಬೇಡ, ನಮ್ಮ ಮನೆಯ ಏಳಿಗೆ ಬೇಕು, ನಾವು ನಮ್ಮ ಊರಿಗೋಸ್ಕರ ಶ್ರಮ ವಹಿಸ್ತೀವಿ, ನಾವೆಲ್ಲ ಒಗ್ಗಟ್ಟಾಗ್ತೀವಿ ಅಂತ ಮನ್ಸ್ ಮಾಡಿದ್ರೆ ಓವರ್ ನೈಟ್ ಕಂಪ್ಲೀಟ್ ಆಗಿ ಎಲ್ಲ ಚೇಂಜಸ್ ಆಗುತ್ತೆ. ಚೇಂಜಸ್ ಆಗೋದಕ್ಕೆ ನೋಡಿ, ಪ್ರತಿ ಒಂದು ಇದ್ರಲ್ಲಿ ಇಟ್ ಈಸ್ ಲೈಕ್ ಅ ಕ್ಲಾಕ್. ಏನು 12 ಗಂಟೆ ಅಥವಾ 24 ಗಂಟೆಗೆ ಒಂದೊಂದ್ ಸರಿ ಒಂದೊಂದು ಟೈಮ್ ಸುತ್ತಾನೆ ಇರುತ್ತೆ. ಮತ್ತೆ ಮರು ಕಲಿಕೆ ಅನ್ನೋದು ಆಗ್ತಾನೆ ಇರುತ್ತೆ. ಸೊ ನಾವ್ ಏನೇ ತಪ್ಪು ಮಾಡಿದ್ರು ಅದು ಒಂದು ಹಂತದವರೆಗೂ ಅಷ್ಟೇ. ನೆಕ್ಸ್ಟ್ ಆಪ್ಷನ್ ಏನಂತಂದ್ರೆ ಒಂದು ಬದಲಾವಣೆ ಆಗ್ಬೇಕು, ಇಲ್ಲ ಅಂತಂದ್ರೆ ನಾಶ ಆಗ್ಬೇಕು. ಸೊ ಆ ಎರಡರಲ್ಲಿ ನಾವು ಚೂಸ್ ಮಾಡ್ಕೊಂಡು ಜನರು ಆಫ್ಕೋರ್ಸ್ ಚೂಸ್ ಮಾಡ್ಕೋತಾರೆ ಬದಲಾವಣೆ ಆಗ್ಬೇಕು ಅಂತ. ಆ ಕಾಲ ತೀರಾ ಹತ್ತಿರದಲ್ಲೇ ಬಂದಿದೆ. ಯಾಕಂದ್ರೆ ತೀರಾ ವಿನಾಶದ ಕಡೆ ನಾವು ಹೋಗ್ಬಿಟ್ಟಿದೀವಿ, ಹೋಗೋ ತರ ಮಾಡಿಟ್ಟಿದ್ದಾರೆ. ಆಪ್ಷನ್ನೇ ಇಲ್ಲ, ಪರ್ಯಾಯನೇ ಇಲ್ಲ ಅನ್ನೋ ತರಕ್ಕೆ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಪ್ರತಿ ಮನೆಯಲ್ಲೂ ಜಾಗೃತಿಯನ್ನ ಮೂಡಿಸಿದ್ರೆ ಖಂಡಿತ ಯಾರ ಮೇಲೇನೂ ನಾವು ಕೋಪ ದ್ವೇಷಗಳು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಎಲ್ಲರೂ ನಮ್ಮ ಅಣ್ಣ ತಮ್ಮಂದ್ರೆ. ಆದ್ರೆ ಅವ್ರಿಗೆ ದಾರಿ ತೋರಿಸಿರೋರು ಸರಿ ಇಲ್ಲ, ಅವ್ರಿಗೆ ಗೈಡ್ ಮಾಡಿರೋದು ಸರಿ ಇಲ್ಲ. ಹಾಗಾಗಿ ಅವರು ಕೆಟ್ಟ ದಾರಿಯನ್ನು ಹಿಡಿದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಅವ್ರನ್ನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಬಿಟ್ರೆ ಯಾರು ಏನು ಅಂದ್ಬಿಟ್ರು, ಮತ್ತೊಬ್ರು ಅಂದ್ರು, ಅವ್ರಿಗೆ ಜ್ಞಾನ ಇದ್ದು ಇಲ್ದಿರನೋ ಏನೋ ಅಂತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ದೊಡ್ಡದಾಗಿ ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ. ಸೊ ಅವರನ್ನ ಸಾಧ್ಯ ಆದ್ರೆ ಬದಲಾವಣೆ ಮಾಡ್ಕೊಂಡು ನಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡೋಣ. ಅವತ್ತು ಮುಂದಿನ ಚುನಾವಣೆಗಳಲ್ಲಿ ಒಳ್ಳೆಯ ಜನರು, ದುಡ್ಡು ಹಂಚದಿರ ಇರುವಂತವ್ರು ಗೆದ್ದು ಬಂದ್ರೆ ನಿಮ್ಮ ಕೆಲಸಗಳಾಗತ್ತೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತವ್ರು, ಮಹಿಳೆಯರ ಪರ, ರೈತರ ಪರ ಹೋರಾಟ ಮಾಡುವಂತವ್ರು ಬಂದ್ರೆ ಒಂದು ಬದಲಾವಣೆ ಅನ್ನೋದು ಆಗುತ್ತೆ. ಸೊ ಇಷ್ಟು ನನ್ಗೆ ತಿಳಿದಿರುವಂತ ವಿಚಾರನ ಹೇಳ್ಬೇಕು ಅಂತ ಬಂದಿದ್ದೀನಿ. ಸೊ ಇದು ಒಳ್ಳೇದು ಅನ್ಸಿದ್ರೆ ಶೇರ್ ಮಾಡಿ. ನೀವು ಯಾರಿಗೆಲ್ಲ ಹೌದು ನಾ ಸರಿ ಇದೆ ಅಂತ ಅನ್ಸಿದ್ರೆ ಲೈಕ್ ಕೊಟ್ಟು ಬೆಂಬಲ ನೀಡಿ ಅಂತ ಹೇಳಿ ಕೇಳ್ಕೊಳ್ತಾ ನಮಸ್ಕಾರ.